ಹೇಗಿದೆ ಅಲ್ಲಿ? ಚೆನ್ನಾಗಿದ್ಯಾ? ಸೊ ಇದು ನೋಡೋಕೆ ನಿಂಬೆ ಹಣ್ಣು ತರಾನೇ ಇದೆ, ಬಟ್ ನಿಂಬೆ ಹಣ್ಣಲ್ಲ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟೋರೀಸ್ ಆಫ್ ರಿಷಿ ಅಂಡ್ ಪೂಜಾ. ಸೊ ನಾನು ಇವತ್ತು ಉಡುಪಿ ಮತ್ತು ಕರಾವಳಿ ಭಾಗದಲ್ಲಿ ಹೆಚ್ಚಾಗಿ ಮಾಡುವಂತಹ ಮೆಂತೆ ಗಂಜಿನ ಮಾಡ್ತಾ ಇದ್ದೀನಿ. ಸೊ ಶುರು ಮಾಡೋಣ. ನನ್ನ ಮಗ ಬೇಗ ಎದ್ಬಿಟ್ಟಿದ್ದಾನೆ. ಊಟ ಮಾಡು, ತಿಂಡಿ ತಿನ್ನು ಅಂದ್ರೆ ದ್ರಾಕ್ಷಿ ತಿನ್ನಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾನೆ. ಸೊ ಬೇಗ ಮೆಂತೆ ಗಂಜಿನ ಮಾಡಿ ತಿನ್ಸ್ಬಿಡ್ತೀನಿ. ಸೊ ಇವಾಗ ಕುಕ್ಕರ್ ನಲ್ಲಿ 1 ಕಪ್ ಅಷ್ಟು ಅಕ್ಕಿ ತಗೊಳ್ತಾ ಇದ್ದೀನಿ. ಅಂಡ್ ಇದಕ್ಕೆ ಇವಾಗ 2 ಟೇಬಲ್ ಸ್ಪೂನ್ ಅಷ್ಟು ನೆನ್ಸಿಟ್ಟಿರೋ ಮೆಂತೆ ಕಾಳನ್ನ ಹಾಕ್ತಾ ಇದ್ದೀನಿ. ಮೆಂತೆ ಕಾಳನ್ನ ನಾನು ರಾತ್ರಿನೇ ನೆನೆ ಇಟ್ಕೊಂಡಿದ್ದೀನಿ. ಅಂಡ್ ಇವಾಗ 2 ಕಪ್ ಅಷ್ಟು ನೀರ್ ಹಾಕೊಳ್ತಾ ಇದ್ದೀನಿ. ಇವಾಗ ಇದನ್ನ ಒಂದ್ ಸ್ವಲ್ಪ ಕೈ ಆಡಿಸ್ಕೊಂಡು 3 ರಿಂದ 4 ವಿಷಲ್ ಆಗಕ್ ಬಿಡ್ತೀನಿ. ಕುಕ್ಕರ್ ವಿಷಲ್ ಆಗಿದೆ. ಸೊ ಸ್ವಲ್ಪ ಆರ್ಲಿ, ಅಷ್ಟೊತ್ತಿಗೆ ನಾನು ತೆಂಗಿನ ಹಾಲು ಮಾಡ್ಕೊಂತಾ ಇದ್ದೀನಿ. ಈ ತರ ತೆಂಗಿನಕಾಯಿನ ಸಣ್ಣದಾಗಿ ಹೆಚ್ಕೊಂಡು ಒಂದ್ ಸ್ವಲ್ಪ ನೀರ್ ಆಡ್ ಮಾಡಿ ಮಿಕ್ಸಿ ಮಾಡ್ಕೊಬೇಕು. ತೆಂಗಿನ ಹಾಲ್ನ ಸೋಸ್ಕೊಬೇಕು. ಸೊ ಇವಾಗ ಕುಕ್ಕರ್ ಸಹ ಆರಿದೆ, ಚೆನ್ನಾಗಿ ಬೆಂದಿದೆ ಕೂಡ. ಒಂದು ಕಡಾಯಲ್ಲಿ ಬೆಂದಿರುವಂತಹ ಅನ್ನ ಮತ್ತು ಮೆಂತೆ ಕಾಳನ್ನ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ನಾವು ರುಬ್ಬಿ ಇಟ್ಕೊಂಡಿದ್ವಲ್ಲ ತೆಂಗಿನ ಹಾಲನ್ನ ಸಹ ಹಾಕೊಳ್ತಾ ಇದ್ದೀನಿ. 2 ಸ್ಪೂನ್ ಅಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ. ಬೆಲ್ಲ ಯಾಕೆ ಅಂತ ಹೇಳಿದ್ರೆ ಮೆಂತೆಕಾಳು ಒಂದ್ ಸ್ವಲ್ಪ ಕಹಿ ಇರುತ್ತಲ್ವಾ, ಬೆಲ್ಲ ಮತ್ತು ತೆಂಗಿನ ಹಾಲು ಹಾಕೋದ್ರಿಂದ ನಿಮ್ಗೆ ಒಂದು ಸ್ವಲ್ಪ ಕೂಡ ಅದು ಕಹಿ ಅಂತ ಅನ್ಸೋದೇ ಇಲ್ಲ. ಸೊ ಇದು ಇವಾಗ ಒಂದು 5 ನಿಮಿಷ ಬಾಯ್ಲ್ ಆಗಕ್ ಬಿಡ್ತೀನಿ. ಮೆಂತೆಕಾಳು ರೆಸಿಪಿ ಅಂದ್ರೆ ಸಾಕು, ಅಯ್ಯೋ ಮೆಂತೆಕಾಳು ಫುಲ್ ಕಹಿ ಇರುತ್ತೆ, ಅದು ಯಾರು ತಿಂತಾರೆ ಅಂತ ಹೇಳೋರಿಗೆ ಮೆಂತೆಕಾಳು ನಮ್ಮ ದೇಹಕ್ಕೆ ಎಷ್ಟು ಒಳ್ಳೇದು ಅಂತ ನಾನು ತಿಳಿಸ್ಕೊಡ್ತೀನಿ, ಕೇಳಿ. ಸೊ ಮೆಂತೆಕಾಳನ್ನ ದಿನ ರಾತ್ರಿ ಅಟ್ಲೀಸ್ಟ್ 1 ಟೀ ಸ್ಪೂನ್ ಅಷ್ಟು ನೆನೆಸಿ ಬೆಳಗ್ಗೆ ಎದ್ದು ಅದರ ನೀರು ಮತ್ತು ಮೆಂತೆಕಾಳು ತಿನ್ನೋದ್ರಿಂದ ಡೈಜೆಷನ್ಗೆ ತುಂಬಾ ಒಳ್ಳೇದು, ಮತ್ತೆ ಬ್ಲಡ್ ಶುಗರ್ ಕಂಟ್ರೋಲ್ ಆಗುತ್ತೆ. ಅಂಡ್ ಹೆಣ್ಮಕ್ಳಿಗೆ ಪೀರಿಯಡ್ಸ್ ಪ್ರಾಬ್ಲಮ್ ಇದ್ರೆ ಈ ಮೆಂತೆಕಾಳು ತಿನ್ನೋದ್ರಿಂದ ಅದು ಕೂಡ ಸರಿಯಾಗುತ್ತೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್, ಹೆಣ್ಮಕ್ಳಿಗೆ ಆಗ್ಲಿ ಯಾರಿಗೆ ಆಗ್ಲಿ ಕೂದಲು ಅಂದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ. ಸೊ ಕೂದಲಲ್ಲಿ ಏನಾದ್ರು ಡ್ಯಾಂಡ್ರಫ್ ಇದೆಯಾ, ಈ ನೆನ್ಸಿಟ್ಟಿರೋ ಮೆಂತೆಕಾಳನ್ನ ಗ್ರೈಂಡ್ ಮಾಡಿ ತಲೆಗೆ ಹಚ್ಕೊಳೋದ್ರಿಂದ, ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಹಚ್ಕೊಳೋದ್ರಿಂದ ಡ್ಯಾಂಡ್ರಫ್ ಕೂಡ ಫುಲ್ ಕ್ಲಿಯರ್ ಆಗಿ. ದಿನ ರಾತ್ರಿ ನೆನಪಿಂದ ನೆನ್ಸಿಟ್ಟು ಬೆಳಗ್ಗೆ ಎದ್ದು ತಿನ್ನೋದು, ಅದು ಈ ಆಫೀಸ್ ಟೆನ್ಷನ್ ನಲ್ಲಿ, ಈ ವರ್ಕ್ ಪ್ರೆಷರ್ ಅಥವಾ ಇನ್ನೊಂದೇನೋ ಇರುತ್ತೆ, ಇವೆಲ್ಲ ನೆನಪಾಗ್ಬೇಕಲ್ಲ ಅನ್ನೋರಿಗೆ ನನ್ನ ಹತ್ರ ಇನ್ನೊಂದು ಸೊಲ್ಯೂಷನ್ ಇದೆ. ಅದೇನಪ್ಪಾ ಅಂತ ಹೇಳಿದ್ರೆ, ಈ ಮೆಂತೆ ಕಾಳನ್ನ ಹುರಿದು ಇಟ್ಕೊಂಡು ಅದಕ್ಕೆ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಆಡ್ ಮಾಡೋದಿದೆ. ನಾನು ಅದನ್ನ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ಶೇರ್ ಮಾಡ್ತೀನಿ. ಅದು ವೇಟ್ ಲಾಸ್ ಜನಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ನಮ್ ಮೆಂತೆ ಗಂಜಿ ಕೂಡ ರೆಡಿ ಆಯ್ತು. ಒಂದು ಬೌಲಿಗೆ ಸರ್ವ್ ಮಾಡ್ಕೊಂತಾ ಇದೀನಿ. ಇದಕ್ಕೆ ಮೇಲ್ಗಡೆ ತುಪ್ಪ ಹಾಕೊಂಡು ತಿಂದ್ರೆ ಅದು ಮಜಾನೇ ಬೇರೆ. ಅಂಡ್ ಗಾರ್ನಿಶಿಂಗಿಗೆ 2 ಗೋಡಂಬಿ ಕೂಡ ಇಡ್ತಾ ಇದೀನಿ. ಸೊ ಆರೋಗ್ಯಕರ ಮತ್ತು ರುಚಿಕರವಾದಂತಹ ಮೆಂತೆ ಗಂಜಿ ರೆಡಿ. ಏನಿದು ಗಂಜಿ ತಿನ್ಬೇಕು? ನನಗೆ ಮೋಸ್ಟ್ಲಿ ಗೋಡಂಬಿ ಬೇಕು ಅನ್ಸುತ್ತೆ. ನನ್ ಮಗನ್ ಗೋಡಂಬಿ ದ್ರಾಕ್ಷಿ ಸಿಕ್ಕಾಪಟ್ಟೆ ಇಷ್ಟ ಅಲ್ಲ ರಿಷಿ? ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಅಂತ. ಯಾವುದು ತಡಿ, ಹೇಗಿದೆ ಅಲ್ಲಿ? ಚೆನ್ನಾಗಿದ್ಯಾ? ಸ್ಪೂನ್ ಬೇಕಂತೆ ನನಗೆ, ಸ್ಪೂನ್. ಸೊ ನಾನು ಇವಾಗ ಟೇಸ್ಟ್ ಮಾಡ್ತಾ ಇದ್ದೀನಿ, ನಾನು ಮಾಡಿದ್ದು ಹೇಗಿದೆ ಅಂತ. ಚೆನ್ನಾಗಿದೆ ಆಕ್ಚುಲಿ, ಕಹಿ ಆಗಿಲ್ಲ ಅಲ್ವಾ? ಕಹಿ ಅನಿಸ್ತಾ ಇಲ್ಲ. ಸೊ ಮಗು ಆದ್ಮೇಲೆ ಆಲ್ಮೋಸ್ಟ್ ಎಷ್ಟೋ ತಿಂಗಳಾದ್ಮೇಲೆ ನಾವಿಬ್ರು ಈ ತರ ಒಟ್ಟಿಗೆ ಕುತ್ಕೊಂಡು ತಿಂಡಿ ತಿಂತಾ ಇದೀವಿ. ಫೈನಲಿ. ಅಪ್ರೂಪಕ್ಕೆ.
ಇವ್ನೇನಾದ್ರೂ ಇಟ್ಕೊಂಡ ಅಂದ್ರೆ ಒಂದೇ ನನ್ ತಿಂಡಿ ತಿನ್ನಕ್ ಬಿಡಲ್ಲ, ಇಲ್ಲ ಅಂದ್ರೆ ಅಪ್ಪಂಗ್ ತಿಂಡಿ ತಿನ್ನಕ್ ಬಿಡಲ್ಲ. ಸೊ ಈ ತರನೇ ಆಗ್ತಾ ಇತ್ತು. ಇವತ್ ಯಾಕೋ ಒಂದು ಗಮನ ಎಲ್ಲ ಸ್ವಲ್ಪ ಆಟದ ಮೇಲೆ ಇರೋದ್ರಿಂದ ಸ್ವಲ್ಪ ನಾನು ನೆಮ್ಮದಿಯಿಂದ ಅಡ್ಗೆ ಮಾಡಿ ತಿನ್ನಕ್ ಸ್ಟಾರ್ಟ್ ಮಾಡಿದೀನಿ. ಸೊ ನಾವಿಬ್ರು ಯೂಶಲಿ ಯಾವತ್ತು ಕೆಳಗಡೆ ಕುತ್ಕೊಂಡೆ ತಿಂಡಿ ಆಗ್ಲಿ ಊಟ ಆಗ್ಲಿ ಮಾಡೋದು, ಬಿಕಾಸ್ ನಮ್ಗೆ ಅದು ರೂಢಿ ಆಗ್ಬಿಟ್ಟಿದೆ. ಸೊ ಇಲ್ಲಿ ಅಪ್ಪ ಮಗಂದು ಆಟ ಬೇರೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ಮಕ್ಕಳು ಎಷ್ಟು ಬೇಗ ದೊಡ್ಡವರಾಗ್ಬಿಡ್ತಾರಲ್ಲ. ಮೋಸ್ಟ್ ಪ್ರೊಬ್ಯಾಬ್ಲಿ ಇದು ಎಲ್ಲ ತಾಯಂದ್ರಿಗೆ ಬರುವಂತಹ ಒಂದು ಥಾಟ್. ಆ್ಯಂಡ್ ಅ ಚೈಲ್ಡ್ ರಿಫ್ಲೆಕ್ಟ್ಸ್ ದೇರ್ ಪೇರೆಂಟ್ಸ್ ಅನ್ನೋದು ಎಷ್ಟು ಸತ್ಯ ಅಲ್ವಾ. ಇವಾಗಿನ ಮಕ್ಳಿಗೆ ನಾವು ಏನು ಹೇಳ್ಕೊಡೋದೇ ಬೇಡ, ಅವರೇ ನಮ್ಮನ್ನು ನೋಡಿ ಎಲ್ಲ ಕಲ್ತ್ಕೊಂಡ್ಬಿಡ್ತಾರೆ. ಸೊ ಇವಾಗಂತೂ ನನ್ನ ಮಗ ನನಗೆ ಮಿನಿ ಹೆಲ್ಪರ್ ಆಗ್ಬಿಟ್ಟಿದ್ದಾನೆ. ನಾನು ಏನಾದ್ರೂ ತಗೊಂಡ್ ಬಾರಪ್ಪ ಅಂತ ಹೇಳಿದ್ರೆ ಪಾಪ ಅವನೇ ಅಲ್ಲಿ ಹೋಗಿ ತಗೊಂಡ್ ಬರ್ತಾನೆ. ಆ್ಯಂಡ್ ಈವನ್ ಏನಾದ್ರು ಡೋರ್ ಕ್ಲೋಸ್ ಮಾಡಪ್ಪ ಅಂತ ಹೇಳಿದ್ರು ಸಾಕು, ಡೋರ್ ಎಲ್ಲ ಕ್ಲೋಸ್ ಮಾಡ್ಕೊಂಡು ಬರ್ತಾನೆ. ಸೊ ನಮ್ದು ತಿಂಡಿ ಆಯ್ತು, ನನ್ನ ಮಗನ ತಿಂಡಿ ತಿನ್ನಿಸಿ ಮಲಗಿಸಿದ್ದು ಆಯ್ತು. ಮಕ್ಕಳು ಮಲ್ಕೊಂಡ್ರೆ ಎಷ್ಟು ರಿಲ್ಯಾಕ್ಸಿಂಗ್ ಫೀಲ್ ಆಗುತ್ತಲ್ವಾ. ಆ ರಿಲ್ಯಾಕ್ಸಿಂಗ್ ಫೀಲ್ ಮಾಡಬೇಕು ಅಂದರೆ ಕಾಫಿ ಇರಲೇಬೇಕಲ್ವಾ. ಕಾಫಿ ಜೊತೆಗೆ ಒಂದೆರಡು ಫ್ಯಾಕ್ಟ್ಸ್ನ ಶೇರ್ ಮಾಡೋಣ ಅಂತ ಇದ್ದೀನಿ. ಸುನೀತಾ ವಿಲಿಯಮ್ಸ್ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತು. ಅವರು ಮೊನ್ನೆ ಅಷ್ಟೇ ಅಂದರೆ March 18, 2025 ಸೇಫ್ ಆಗಿ ಲ್ಯಾಂಡ್ ಆಗಿದ್ದಾರೆ. ಅವ್ರ ಜರ್ನಿ ಸ್ಟಾರ್ಟ್ ಆಗಿತ್ತು June 5, 2024. ಸೊ ಅದು 8 days ಆಗ್ಬೇಕಾಗಿದ್ದು 9 months ತನಕ ಆಗಿದೆ. ಅಲ್ಲಿ 0 ಗ್ರಾವಿಟಿ ಇದ್ದಿದ್ರಿಂದ ಅವ್ರ ಫುಡ್ ಏನಾದ್ರು ಹಿಂಗೆ ತಗೊಂತಾ ಇದ್ರೆ ಅದು ಫುಲ್ ತೇಲ್ತಾ ಇತ್ತಂತೆ. ಆ್ಯಂಡ್ ಡ್ಯೂ ಟು ಫ್ಲೂಯಿಡ್ ಶಿಫ್ಟಿಂಗ್ ಮೂಗೆಲ್ಲ ಫುಲ್ ಕಟ್ತಾ ಇತ್ತಂತೆ. ಸೊ ಅವ್ರದ್ದು ಫುಡ್ ಎಲ್ಲ ಫುಲ್ ಟೇಸ್ಟ್ಲೆಸ್ ಇತ್ತಂತೆ. ಸೊ ಹಾಗಾಗಿ ಅವರು ಹಾಟ್ ಸಾಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ರಂತೆ. ಇನ್ನೊಂದೇನ್ ಗೊತ್ತಾ, ಅವ್ರಿಗೆ ಪಿಜ್ಜಾ ಅಂದ್ರೆ ತುಂಬಾ ಇಷ್ಟ ಅಂತೆ. ಆ ಪಿಜ್ಜಾನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ರಂತೆ. ಆ್ಯಂಡ್ ಅವ್ರು ಒಂದ್ಸಲಿ ಶೇರ್ ಮಾಡಿದ್ದೆ ಏನಂತ ಹೇಳಿದ್ರೆ, ಯಾರಾದ್ರೂ ಬಂದು ನನಗೆ ಫುಡ್ ಡೆಲಿವರಿ ಮಾಡಿದ್ರೆ ಅವರು ಮಿಲಿಯನಿಯರ್ ಆಗ್ತಾ ಇದ್ರು, ನಂಗೂ ಫುಲ್ ಖುಷಿ ಆಗ್ತಾ ಇತ್ತು ಅಂತ. ಸೊ ಪಿಜ್ಜಾ, ಲವ್ ಫಾರ್ ಪಿಜ್ಜಾ ಯಾರಿಗೆ ಇಷ್ಟ ಇಲ್ಲ ಹೇಳಿ. ಇದೇನಪ್ಪ ತಂದು ಅಂತ ಅನ್ಕೊಂತಾ ಇದ್ದೀರಾ? ಸೊ ಇದು ನೋಡೋಕೆ ನಿಂಬೆ ಹಣ್ಣು ತರಾನೇ ಇದೆ, ಬಟ್ ನಿಂಬೆ ಹಣ್ಣಲ್ಲ. ಆ್ಯಂಡ್ ಇದ್ರ ಎಲೆ ಸ್ಮೆಲ್ ಕೂಡ ಸೇಮ್ ನಿಂಬೆ ಹಣ್ಣು ತರ ಇದೆ, ಬಟ್ ಅದು ಎಗೇನ್ ನಿಂಬೆ ಹಣ್ಣಲ್ಲ. ಇದು ಏನಕ್ಕೆ ಯೂಸ್ ಮಾಡ್ತಾರೆ ಆ್ಯಂಡ್ ಇದ್ರ ಯೂಸಸ್ ಬೆನಿಫಿಟ್ಸ್ ಏನು ಅಂತ, ಅದು ಈ ಸಮ್ಮರಲ್ಲಿ ಏನು ಅಂತ ನಿಮಗೂ ಗೊತ್ತಾಗ್ಬೇಕಾ? ಆ್ಯಂಡ್ ಗೆಸ್ ಕೂಡ ಮಾಡಿ ಕಮೆಂಟಲ್ಲಿ ತಿಳಿಸಿ ಇದು ಏನಿರ್ಬೋದು ಅಂತ. ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದನ್ನ ತಿಳಿಸ್ಕೊಡ್ತಾ ಕೇಳೋಣ ಅಂತ ಇದ್ದೀನಿ. ಎಲೆ ಇಲ್ಲ, ಸುಣ್ಣ ಇಲ್ಲ, ಬಣ್ಣ ಇಲ್ಲ, ತುಟಿ ಕೆಂಪಾಗಿದೆ, ಬೆಳೆ ಇಲ್ಲ, ಮಳೆ ಇಲ್ಲ, ಅಂದ್ರೂ ಮೈಯೆಲ್ಲ ಹಸಿರಾಗಿದೆ. ಸೊ ಈ ಕ್ವಶನ್ ಆನ್ಸರ್ ನಿಮಗೂ ಗೊತ್ತಿದೆಯಾ? ನನ್ನ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಇವತ್ತಿನ ನನ್ನ ರೂಟೀನ್ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೇಗಾಯಿತು ಅಂತ ಹೇಳಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.